ಮಗಳೇ, ಬಾ ಬಾ ಬಾ. ನಿನಗೋಸ್ಕರ ಅಂತ ನೀನಿಯ ನೋಡು ನೋಡು ನೋಡು, ನನಗೆ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ಸಿದ್ದೀನಿ. ನೀನು ಬರ್ತಾ ಇದೀಯಾ ಅಂತ ಹೇಳಿದ್ರೆ ನೋಡು, ಇಷ್ಟು ಮಾಡಲಿಲ್ಲ ಅಂತಂದ್ರೆ ಹೆಂಗೆ ಹೇಳು ಮಗಳೇ. ಹಬ್ಬಾ! ಏನ್ ಡೆಕೋರೇಷನ್ ನೋಡಿ ಅಕ್ಕ. ಅಪ್ಪ 2 ಕಣ್ಣು ಸಾಲದು. ಯಾವ ಹಳ್ಳಿನಾಗ ಮದುವೆ ನಡೀತಾ ಐತೆ ಅಂದ್ರೂ ಇಷ್ಟೊಂದೆಲ್ಲ ಡೆಕೋರೇಷನ್ ಮಾಡಲ್ಲ. ಅಷ್ಟೊಂದೆಲ್ಲ ಡೆಕೋರೇಷನ್ನು, ಜನ, ಹಬ್ಬ ಎಷ್ಟೊಂದೆಲ್ಲ ಮಾಡ್ಬಿಟ್ಟವ್ರೆ ನಿನಗೋಸ್ಕರ. ನೀನಂತೂ ಭಾಳ ಅದೃಷ್ಟ ಮಾಡಿದ್ಯಾ ಅಂತ ಅನ್ನಿಸ್ತೈತೆ. ಆಂಟಿ ಸೋ ಸ್ವೀಟ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಹಾಹಾ! ಅಡುಗೆ ವಾಸನೆ ಅಂತೂನು ಘಮ 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 ಅಂತ ಬರ್ತೈತೆ, ಮೂಗುಗೆ ಹೊಡಿತೈತೆ ಆಂಟಿ. ಎಷ್ಟು ಚೆನ್ನಾಗಿ ವಾಸನೆ ಬರ್ತೈತೆ. ಅಯ್ಯೋ, ಎಲ್ಲ ಥರದ್ದು ಮಾಡಿಸಿದ್ದೀನಿ ಕಣಪ್ಪ. ಏನೇನು ಬೇಕೋ ಎಲ್ಲನೂ ತಿನ್ನು ಮಗಳೇ. ಮೊದಲನೇ ಸಲ ಮನೆಗೆ ಬರ್ತಾ ಇದೀಯಾ? ಹಾಂ, ಇರು ಇಲ್ಲೇ ನಿಂತ್ಕ. ಹೋಗ್ಬಿಟ್ಟು ಆರತಿ ತಗೊಂಬಿಟ್ಟು ಬರ್ತೀನಿ. ಒಳಗಡೆಗೆ ಬರೋಕ್ಕಿಂತ ಮುಂಚೆ ಆರತಿ ಬೆಳಗ್ಬೇಕಲ್ವಾ? ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಇರು ಬಂದೆ. ಏಯ್, ನೀನು ಖುಷಿ ಆಗ್ತಾ ಇತ್ತೇನೋ ನಿನಗೆ? ನಿನಗೇನು ಅನ್ನಿಸ್ತಿಲ್ವಾ? ಅಮ್ಮನ ಬಿಟ್ಬಿಟ್ಟಿರ್ಬೇಕಲ್ಪ ಅಂತ ಹೇಳ್ಬಿಟ್ಟು ನಿನಗೇನು ಬೇಜಾರಾಗ್ತಿಲ್ವಾ? ಇಷ್ಟೊಂದು ಖುಷಿಯಾಗಿದೆಯಲ್ಲ. ನನಗಂತೂ ದುಃಖ ತಡ್ಕೊಳಕ್ಕಾಗ್ತಿಲ್ಲ. ಅಳುನೇ ಬರ್ತಾಯ್ತು ನನಗಂತೂ. ಯಾಕಾದ್ರೂ ಬಂದೋ ಇಲ್ಲಿಗೆ ಅಂತ ಅನ್ನಿಸ್ತೈತೆ. ಇದೇನು ಜಾತ್ರೆ ಮಾಡ್ಕೊಂಡವ್ರೇನೋ ಮನೇನ? ಏನೇನೋ ಮಾಡಿ ನೋಡು ಹೆಂಗೆ ತಲೆ ತಿಂತಾವ್ರೆ ಅಂತ ಹೇಳ್ಬಿಟ್ಟು ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಇಲ್ಲೇನೇ ಅವ್ರು ನೀನು ಬೇಡ ಅಂತ ಹೇಳಿದ್ರೆ ಓಡೋಗ್ಬಿಡೋಣ ಅನ್ನೋ ಅಷ್ಟು ಬೇಜಾರಾಗೋಗ್ಬಿಟ್ಟೈತೆ ನನಗಂತೂ. ಏ ಸುಮ್ಮನೆ ನಿಂತ್ಕೊಳಕ. ನಾವೇನು ಊರು ಬಿಟ್ಟು ಊರಿಗೇನಾದ್ರೂ ಓಡೋಗಿದ್ದೀವ? ಇಲ್ಲ ತಾನೆ. ನಾವೇನು ಊರಾಗಿರೋದು. ನಮ್ಮ ಅಮ್ಮನ ನೋಡಬೇಕು ಅಂತ ಅನ್ಸ್ರೆ ಮಧ್ಯರಾತ್ರಿ 12 ಗಂಟೆ ಆಗ್ಲೇಳು ಬಡ 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 ಅಂತ ಓಡೋಗ್ಬಿಡ್ತೀನಿ. ಸಾವುಕಾರ ಮನೆಗೆ ಬೇಜಾನ್ ಅಫಿಷಿಯಲ್ ಆಗಿ ಎಲ್ಲ ಇರ್ತದೆ. ಎಂಜಾಯ್ ಮಾಡೋದು ಕಲ್ತ್ಕ. ಈ ಮನೆ ಯಜಮಾನಿ ನೀನು ಅಕ್ಕ. ನನ್ನ ಮಾತ್ರ ಮರಿಬೇಡ್ವೆ. ಆಮೇಲೆ ನೀನು ಯಾರೋ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಮರ್ತುಬಿಟ್ರೆ ನನಗಂತೂ ಜಾಸ್ತಿ ಬೇಜಾರಾಗ್ತೈತೆ ನೋಡು. ಈಗಲೇ ಹೇಳಿದ್ದೀನಿ. ಈಗಲೇ ಹೇಳ್ತಾ ಇದ್ದೀನಿ, ನನ್ನನ್ನು ಮಾತ್ರ ಮರಿಬಾರ್ದು ಪ್ಲೀಸ್. ಮುಚ್ಚೋ ಬಾಯಿನ ಸಾಕು. ಇಲ್ಲಿಂದ ಮೊದಲು ಹೆಂಗೆ ಎಸ್ಕೇಪ್ ಆಗಬೇಕು, ಇವ್ರಿಗೆಲ್ಲ ಹೆಂಗೆ ಟಾರ್ಚರ್ ಕೊಟ್ಟು ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಪ್ಲಾನ್ ಮಾಡು. ಅದು ಬಿಟ್ಟು ಬೇರೆ ಎಲ್ಲ ಬಿಲ್ಡಪ್ ಏನು ಕೊಡಬೇಡ. ಇದು ಸಾಕು, ಇವ್ರ ಮನೆ ಸಾಕು, ಎಲ್ಲ ಸಾಕು. ಅಯ್ಯಪ್ಪ ಸರಿ ಇಲ್ಲ ಕಣು ಸಾವುಕಾರ. ದೊಡ್ಡ ನಾಯಿ ನನ್ನ ಮಗ, ಸೈಕೋ ನನ್ನ ಮಗ. ನಾಯಿ ಕಣ್ಣು, ನರಿ ಕಣ್ಣು, ಯಾರ ಕಣ್ಣು ದರಿದ್ರದವ್ರ ಕಣ್ಣು, ಯಾರ ಕಣ್ಣು ನನ್ನ ಮಗಳ ಮೇಲೆ, ಮುದ್ದಾದ ಮಗಳ ಮೇಲೆ ಬೀಳ್ದಂಗಿರ್ಲಪ್ಪ. ಮಗಳೇ, ಈ ಮನೆಗೆ ನಿಂಗೆ ಸ್ವಾಗತ. ಇನ್ಮೇಲೆ ನೀನು ಈ ಮನೆ ಮಗಳು. ಯಾವ ದೃಷ್ಟಿನೂ ನನ್ನ ಮಗಳ ಮೇಲೆ ಬೀಳದೆ ಇರಲಿ. ಈ ಸಾವುಕಾರನ ಮಗಳು ಅಂತ ಹೇಳಿದ್ರೆ ಎಲ್ರಿಗೂ ಅಷ್ಟು ಅಲ್ಲೇನೇ ಕಣ್ಣಿರ್ತದೆ ಅಂತ ನನಗೆ ಗೊತ್ತು. ಸದ್ಯ ಯಾರ ಕಣ್ಣು ಬೀಳ್ದಂಗೆ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನನ್ನ ದೇವ್ರ ಹತ್ರ ಕೇಳ್ಕೊಂತಾ ಇದ್ದೀನಿ. ಬಾ ಮಗಳೇ, ಬಾ ಒಳಗಡೆ ಬಾ. ಬಾಪ ನೀನು ಒಳಗಡೆ ಬಾ. ಅಯ್ಯೋ ಆಂಟಿ, ಇದು ಮೋಸ. ಬರೀ ಅವಳಿಗೆ ಮಾತ್ರ ದೃಷ್ಟಿ ತೆಗಿತಾ ಇದ್ದೀರಾ. ನನಗೂ ಸ್ವಲ್ಪ ಆರ್ತಿ ಎತ್ತಿ ದೃಷ್ಟಿ ತೆಗಿರಿ. ಈ ಪದ್ದು ಮಗಂಗೂ ಯಾವ ಹುಡುಗಿದು ಕಣ್ಣು ಬೀಳಬಾರ್ದು ಅಂತ. ಸರಿನಪ್ಪ, ಯಾರ ಕಣ್ಣುನು ಪದ್ದು ಮಗನ ಮೇಲೂ ಬೀಳ್ದಂಗಿರ್ಲಿ. ಯಾವ ಹುಡುಗಿ ಕಣ್ಣನ್ನು ಬೀಳ್ದಂಗಿರ್ಲಿ. ಹಿಂಗೇನೇ ಒಂಟಿಯಾಗಿ ಇದ್ಬಿಡು. ಇನ್ನೇನು ಎಂಟಿ ಕಣ್ಣನ್ನು ಬೀಳಲ್ಲ ನಿನಗೆ ಅವಾಗ. ಅಯ್ಯೋ ಬೇಡ ಆಂಟಿ, ಆ ಥರ ಮಾತ್ರ ಆರತಿ ಮಾಡ್ಬಿಟ್ಟು ಹೇಳ್ಬೇಡಿ. ನಮ್ಮ ಅಜ್ಜಿ ನನಗೆ ದೃಷ್ಟಿ ತೆಗೆದು 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 ಇಲ್ಲಿ ತನಕ ಒಂದು ಗರ್ಲ್ ಫ್ರೆಂಡ್ ಇದ್ದಂಗೆ ಆಗ್ಬಿಟ್ಟೈತೆ. ಅಯ್ಯೋ ದೇವ್ರೆ. ನೀನು ಭಾಳ ತಮಾಷೆ ಮಾಡ್ತೀಯ ಕಣಪ್ಪ. ನೀನಂದ್ರೆ ನಂಗೊಂಥರ ಇಷ್ಟ ಆಗೋಗ್ಬಿಟ್ಟೆ. ಸರಿ ಸರಿ, ಬರೀ ಒಳಗಡೆ ಮಗಳೇ, ಬಾ ಒಳಗಡೆ. ಲಕ್ಷ್ಮಮ್ಮ, ಎಲ್ಲ ವ್ಯವಸ್ಥೆನ ನೋಡ್ಕೊಬಿಡಿ ಅಲ್ಲಿ, ಸರಿನಾ? ಸರಿ ಸಾವುಕಾತಮ್ಮರೇ. ಹಂಗೇನೆ ಏನೋ ಬಂದವ್ರಿಗೆಲ್ಲಾನು ಹಂಗೇನೆ ಊಟದ ವ್ಯವಸ್ಥೆ ಎಲ್ಲ ನೋಡ್ಕೊಂಬಿಟ್ಟು ಊಟ ಎಲ್ಲಾನು ಬಡಿಸ್ಬಿಡ್ರಿ. ಇನ್ನೇನೆಲ್ಲ ಬಂದ್ಲು ನನ್ನ ಮಗಳು ಮನೆಗೆ ಬಂದ್ಲು, ಎಲ್ರಿಗೂ ಊಟ ಎಲ್ಲ ಕೊಟ್ಬಿಡು, ಸರಿನಾ? ಆಯ್ತು ಅಮ್ಮರೇ, ಆಯ್ತು ಆಯ್ತು. ಮಗಳೇ ನೋಡು, ನಿನಗೋಸ್ಕರ ಎಷ್ಟು ಅಲಂಕಾರ ಮಾಡಿಸಿದ್ದೀನಿ, ನಿನಗೋಸ್ಕರ ಏನು ಡೆಕೋರೇಷನ್ ಎಲ್ಲ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ನೋಡು. ನಿಂಗಿದೆಲ್ಲ ಇಷ್ಟ ಆಗೈತೆ ಅಂತ ನಾನು ಅನ್ಕೊಂತೀನಿ. ಮಗಳೇ, ನಿಂಗಿದೆಲ್ಲ ಇಷ್ಟ ಆಗೈತೆ ತಾನೇ? ಆಂಟಿ ತುಂಬಾ ಚೆನ್ನಾಗಿ ಮಾಡಿದ್ರ. ಜಾತ್ರೆ ಎಲ್ಲೈತೆ ಅನ್ನಂಗಿಲ್ಲ, ಜಾತ್ರೆ ನಿಮ್ಮ ಮನೆಗೆ ಐತೆ. ವಾ ಸೂಪರ್ ನಿಧಿ ಅಕ್ಕ. ಏನಕ್ಕ ಡೆಕೋರೇಷನ್ನು. ರಾಣಿ, ಇವಳು ನನ್ನ ಮಗಳಾಗಕ್ಕೆ ಸಾಧ್ಯನೇ ಇಲ್ಲ 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 ಅಂತ ಹೇಳ್ಬಿಟ್ಟು ಒತ್ತಿ 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 ಹೇಳ್ತಾ ಇದ್ದೀನಿ. ಆದ್ರೂ ಇವಳನ್ನ ಕೊನೆಗೂ ನಿನ್ನ ಮಾತು ಪ್ರಕಾರನೇ ಮನೆ ಕರ್ಕ ಬಂದ್ಬಿಟ್ಟಾ. ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಏನು ನನ್ನ ಮಾತು ಬೆಲೆನೇ ಇಲ್ದಂಗೆ ಆಗ್ಬಿಡ್ತಾ. ಇವಳು ನನ್ನ ಮಗಳು ಅಂತ ಹೇಳ್ಬಿಟ್ಟು ಅದೇನು ಸಾಕ್ಷಿ ಇಕ್ಕಂಡೆ ಮಾತಾಡ್ತಾ ಇದ್ದೀನಿ ನೀನು? ತೋರಿಸಿ ನಂಗೆ ಸಾಕ್ಷಿನ. ಇವಳೇ ನನ್ನ ಮಗಳು ಅಂತ ಹೇಳೋದಕ್ಕೆ ಜಾಸ್ತಿ ಹೊಡಿಯೋಕ್ಕೆ ಎಲ್ಲ ಖತರ್ನಾಕ್ ನಾಟಕಗಳು ಆಡ್ಕೊಂಡು ಬಂದ್ಬಿಟ್ಟವ್ರೆ ಅಂತ ಅನ್ನಿಸ್ತೈತೆ. ಥೂ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ರೀ, ನನ್ನ ಮಗಳು ಈಗ ತಾನೇ ಮನೆಗೆ ಬಂದವಳೆ, ಆಗ್ಲೇನೇ ಕೈಯ ಪಿಯ ಅನ್ನಕ್ಕೆ ಶುರು ಮಾಡ್ಕೊಬಿಟ್ರಾ? ಅವಳು ಸ್ವಲ್ಪನೂ ಇಷ್ಟ ಆಗಲ್ಲ ನೀವೆಲ್ಲ ಜೋರಾಗಿ ಮಾತಾಡೋದೆಲ್ಲನೂ. ರೀ ಸುಮ್ಮನೆ ಇರ್ರಿ, ಇವಳೇ ನಮ್ಮ ಮಗಳು ಅಂತ ಚೆನ್ನಾಗಿ ಗೊತ್ತು. ನಿಮಗೆ ಸಾಕ್ಷಿ ಬೇಕು ತಾನೇ? ಆದಷ್ಟು ಬೇಗನೆ ನಿಮಗೆ ಸಾಕ್ಷಿ ಸಿಗುತ್ತೆ, ಸರಿನಾ? ನೀವು ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನನಗೆ ಬೇಜಾರು ಮಾಡ್ತೀರಾ ಅಷ್ಟೇನೆ. ನೋಡಿ, ಆಸ್ತಿ ಎಲ್ಲನೂ ಇವಾಗ ನನ್ನ ಮಗ ನನ್ನ ಮಗಳ ಹೆಸರು ಇಬ್ಬರ ಹೆಸರುನಾಗೂ ಐತೆ. ಈ ಆಸ್ತಿಗೆ ಇವಳನ್ನು ವಾರಸ್ದಾರಳು ಇವಾಗ, ಸರಿನಾ? ನಿಮ್ಗಿನ್ನ ಜಾಸ್ತಿ ಈ ಮನೆ ಮೇಲೆ ಈಗ ನಿಧಿಗಕ್ಕೈತೆ. ಏನೇ ಬೊಗಳ್ತಿದ್ಯಾ? ಇವಳು ನನ್ನ ಮಗಳೇ ಅಲ್ಲ ಅಂತ ಹೇಳಿದ್ಮೇಲೆ ಅದು ಹೆಂಗೆ ಎಲ್ಲ ಹಕ್ಕು ಪಕ್ಕು ಅಂತ ಮಾತಾಡ್ತೀಯಾ? ಬಾಯಿ ಮುಚ್ಕೊಂಡು ಇರೋದು ಕಲ್ತ್ಕ. ಪೊದ್ದು ಎಲ್ಲ ಸೇರ್ಕೊಂಡು ಏನೋ ದೊಡ್ಡ ನಾಟಕ ಮಾಡ್ತಾವ್ರೆ ಅಂತ ಅನ್ನಿಸ್ತಾಯ್ತು ನನಗಂತೂ. ಅರ್ಥನೇ ಮಾಡ್ಕೊಳ್ಳಲ್ಲ ನೀನಂತೂ. ಥೂ ಥೂ, ತಲೆ ಕೆಟ್ಟೋಗ್ಬಿಡ್ತು ನನಗಂತೂ. ಹಲೋ ಮಿಸ್ಟರ್ ಸಾವ್ಕರ್ ಅವರೇ, ನೋಡ್ಕೊಂಡು ಮಾತಾಡಿ. ಇಲ್ಲಿ ಯಾರು ನಿಮ್ಮ ಆಸ್ತಿ ಹೊಡಿಯೋಕೆ ಅಂತ ಬಂದಿಲ್ಲ. ಹೋಗ್ಲಿ, ನಮ್ಮ ಅಕ್ಕ ಅಳ್ತಾವಳೆ ನಿಮ್ಮ ಮನೆಗೆ ಬರಲ್ಲ 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 ಅಂತ. ಒಂದ್ಸಲ ನೀನು ಸಾಕು, ನಿನ್ನ ಸವಾಸನೂ ಸಾಕು ಅಂತ ಹೇಳ್ಬಿಟ್ಟು ನಿಮ್ಮ ಹೆಂಡತಿ ಬಾಯಿಗೆ ಹೇಳ್ಸಕ್ಕೆ ಹೇಳಿ. ನಮ್ಮ ಅಕ್ಕ ಈಗಲೂ ಖುಷಿ ಖುಷಿಯಾಗಿ ನಮ್ಮ ಮನೆಗೆ ಬಂದ್ಬಿಡ್ತಾಳೆ. ಏನು ಈ ಥರ ಮಾತಾಡ್ತಾ ಇದ್ದೀರಾ ನಮ್ಮ ಅಕ್ಕನ ಬಗ್ಗೆ? ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಏ ಆಂಟಿ, ಹೇಳಿ ಸುಮ್ಮನೆ ಈ ಥರ ಎಲ್ಲ ಹೇಳಕ್ಕ ಕರ್ಕೊಂಬಂದಿದ್ದು ನೀನು? ರೀ, ಅವಳೇ ನಮ್ಮ ಮಗಳು. ನೀವೀಗ ಸುಮ್ಮನೆ ಇದ್ರೆ ನೀನಿಯಾ ಸರಿ, ಇಲ್ಲ ನನಗೆ ದೇವರನ್ನ ನೀವು ಬೇಜಾರು ಮಾಡಿಸಿದ್ರು ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇ ನೀನಿಯಾ. ಈಗ ನಡೀರಿ, ಸುಮ್ಕೇನಿಯಾ ನೀವು? ಇದು ಯಾಕೆ ಹಿಂಗಾಡಿರೆ ನೀವಂತೂ? ಯಾಕೆ ಹಿಂಗಾಡಿ ಹಂಗಾಡಿ ಅಂತ ಹೇಳಿದ್ರೆ
ನನಗೆ ತಲೆ ಕೆಡಿಸ್ತಾ ಇದ್ದೀರಾ ನೀವೆಲ್ಲ ಸೇರ್ಕೊಂಡು. ಅದಕ್ಕೆ ಹಿಂಗೆ ಆಡ್ತಿರೋದು. ಮಗಳಲ್ಲ 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 ಅಂತ 100 ಸಲ ಹೇಳಿದ್ರು ಆದರೂ ಪದೇ 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 ನನ್ನ ಮಗಳು ಅಂತ ಕರ್ಕೊಂಬಂದು ಮನೆ ಇಕ್ಕಂತೀಯಲ್ಲ, ನಿನಗೆ ನಾಚಿಕೆ ಆಗ್ತಿರೋದು ಹೆಚ್ಚು. ನೋಡಿ, ದಯವಿಟ್ಟು ನನ್ನ ಮನೆಗೆ ಬಿಟ್ಬಿಡಿ. ನಾನು ಹೋಗ್ತೀನಿ. ನನಗೆ ಯಾರ ಆಸ್ತಿನೂ ಏನು ಬೇಕಿಲ್ಲ. ನನಗೆ ನಾನು ಇವ್ರ ಮಗಳು ಅಂತ ನನಗೂ ಅನ್ನಿಸ್ತಾನೆ ಇಲ್ಲ. ಅವಳೆ ಹಂಗ ಅನ್ಬೇಡಮ್ಮ, ನೀನೇ ಈ ಮನೆ ಮಗಳು ಕಣಮ್ಮ. ಆದ್ರೆ ನನ್ಗೆ ಅನ್ನಿಸ್ತಿಲ್ವಲ್ಲ, ಇವ್ರೇನೇನೆ ನಮ್ಮ ಅಪ್ಪ ಅಂತ ಹೇಳ್ಬಿಟ್ಟು ನನಗಂತೂ ಸ್ವಲ್ಪನೂ ಅನ್ನಿಸ್ತಿಲ್ಲ. ಅಯ್ಯೋ, ಇಬ್ರು ಜಗಳ ಮಾಡ್ಕೊಂಡ್ರೆ ಹೆಂಗಮ್ಮ? ಎಲ್ಲ ಖುಷಿಯಾಗಿರ್ಬೇಕು ಅಂತ ಇಷ್ಟೆಲ್ಲ ಡೆಕೋರೇಷನ್ ಮಾಡಿಸಿ, ಇಷ್ಟೆಲ್ಲ ಅಲಂಕಾರ ಮಾಡಿಸಿ, ಊಟ ಎಲ್ಲ ಮಾಡಿಸಿ, ಅಡುಗೆ ಎಲ್ಲ ಮಾಡಿಸಿ, ನೀನು ಬತ್ತಿ ಅಂತ ಏನೇನೆಲ್ಲ ಮಾಡಿದ್ದೀನಿ. ಈಗ ಇಷ್ಟಕ್ಕೆ ನೀನು ಬೇಜಾರು ಮಾಡ್ಕೊಂಡ್ಬಿಟ್ರೆ ಹೆಂಗೇಳು? ಸರಿ ಬಾ, ಅವ್ರ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಈಗ ಒಳಗಡೆ ಹೋಗೋಣ ಬಾ. ಈಗ ಪ್ರಶಾಂತವಾಗಿ ಒಂದತ್ರ ಕೂತ್ಕೊಂಡು ಊಟ ಗೀಟ ಏನಾದರೂ ಮಾಡಿವಂತೆ ಬಾ, ಸರಿನಾ? ಸುಮ್ಮನೆ ಇಲ್ಲಿ ಯಾಕೆ ಇರೋ ಹತ್ರ ಜಗಳ ಎಲ್ಲ ಮಾಡ್ಕೋಬೇಕು? ಈ ವಿಚಾರ ನಾಳೆನೂ ಮಾತಾಡಿದ್ರಾಗಲ್ವಾ? ಇವತ್ತೆಲ್ಲ ನಿನ್ನ ಜೊತೆ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಟೈಮಾಗೆ ಜಗಳ ಆಡೋದು ಎಷ್ಟು ಸರಿ ಹೇಳು? ಜಗಳನ ಶುರು ಮಾಡಿದ್ದು ಆ ಯಪ್ಪನೇ. ಮೊದಲು ಯಪ್ಪಂಗಿರ ಕೇಳಿ ಸುಮ್ಮನೆ ಏನ್ಲಾ ಮರ್ಯಾದೆ ಕೊಡಿದಂಗೆ ಮಾತಾಡ್ತಾ ಇದೀಯಾ? ನೀನ್ ನಮ್ಮ ಅಮ್ಮಂಗೆ ಮತ್ತೆ ಕಳ್ಳಿ ಅನ್ನೋ ಥರ ಮಾತಾಡ್ದೆ. ಬರ್ರಿ ಒಳಗಡೆ ಬರ್ರಿ. ಇನ್ನೊಂದ್ಸಲ ನಿಮ್ಮ ಬಾಯಿಂದ ನಮ್ಮ ಅಮ್ಮನ ಬಗ್ಗೆ ಏನಾದರೂ ಒಂದೇ ಒಂದು ಪದ ಈಚೆ ಕಡೆಗೆ ಬಂತು ಅಂದರೆ ತಿನ್ನ ಉಡ್ದಾಗ ವಿಷ ಹಾಕ್ಬಿಟ್ಟು ಅಲ್ಲೇ ಸಾಯಿ ಬಡ್ದ್ಬಿಡ್ತೀನಿ. ಇವತ್ತು ನಾನು ಇಲ್ಲಿಗೆ ಬಂದಿರೋದನ್ನು ನಮ್ಮಮ್ಮನ ಸಮಾಧಾನಕ್ಕೋಸ್ಕರನೇ ಹೊರತು ನಿಮ್ಮ ಮನೆಗೋಸ್ಕರ ನಾನೇನು ಬಂದಿಲ್ಲ. ಹಾಂ, ನಮ್ಮಮ್ಮನಂತವ್ರನ್ನೇ ಇಷ್ಟೆಲ್ಲ ಚೀಪಾಗಿ ಮಾತಾಡ್ತೀಯ ಅಂದರೆ ನೀನು ಎಂಥ ಚೀಪ್ ಇರಬೇಡ. ಇನ್ಮೇಲೆ ಇಲ್ಲೇ ಇರ್ತೀನಲ್ವಾ, ನೋಡ್ಕೊಂತೀನಿ. ನಿನ್ನ ಆಟ ನನ್ನ ಮುಂದೆ ನಡೆಯಲ್ಲ, ಬೇರೆ ಮುಂದೆ ತೋರಿಸು. ಬಾಕ ಅವನ ಹತ್ರ ಏನು ಮಾತಾಡ್ತೀಯಾ ಓಪ್ಲೆಸ್ ಫೆಲೋ? ಇಷ್ಟು ದಿನ ಏನೂ ಅನ್ಕೊಂಡಿದ್ದೆ, ಇನ್ಮೇಲೆ ಇನ್ನೊಂದು ಥರನೂ ಆಡೋದು ನನಗೆ ಬರ್ತೈತೆ. ಆಡ ತೋರಿಸ್ತೀನಿ ಹೇಳು. ನಡಿಯೋ, ಹೋಗೋಣ. ಅಯ್ಯೋ ಏನಿವೆಲ್ಲನೂ ಎಲ್ಲ ದೆಯ್ಯಗಳಿದ್ದಂಗೆ ಅವರೆಲ್ಲ. ಇವರು ನನ್ನ ಮೇಲೆ ನೀ ಅವಾಜ್ ಬೇರೆ ಆಗ್ತಾರಲ್ಲ ಶಿವ. ಅಯ್ಯೋ ನನ್ನ ಮಗ, ಇವರೆಲ್ಲ ಸೇರ್ಕೊಬಿಟ್ರೆ ನನ್ನ ಕತೆ ತಿದಿಯಾಗದಂತೂ ಗ್ಯಾರಂಟಿ. ನನ್ನ ಹೆಂಡ್ತಿ ನನ್ನ ಸಾಯಕ್ಕೆ ಎಷ್ಟು ಮಾಡಬೇಕೋ ಅಷ್ಟು ವ್ಯವಸ್ಥೆನೂ ಮಾಡ್ಬಿಟ್ಟವಳೆ. ಮೊದಲೇ ಜ್ಯೋತಿಷ್ಯ ಹೇಳಿದ್ದ, ನಿನ್ನ ಮಗಳಿಂದನೇ ನೀನು ಸಾವು ಅಂತ ಹೇಳ್ಬಿಟ್ಟು. ಕೊನೆಗೂ ಏನಾರ ಪ್ರೂಗಿ ಆಗೋಗ್ಬಿಟ್ರೆ ಯಾಕಪ್ಪ ಬೇಕು? ನನ್ನ ಪಾಡು ನಾನು ಇದ್ಬಿಡಣ. ಮಗಳೇ, ಅವ್ರ ಬಗ್ಗೆ ನೀನು ಈ ಕಡೆ ಕಿವೆ ಕೇಳ್ಬಿಟ್ಟು ಆ ಕಡೆ ಕಿವೆಗೆ ಬಿಟ್ಬಿಡು. ಅವ್ರ ಬಗ್ಗೆ ನೀನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡ, ಸರಿನಾ? ಸುಮ್ಮನೆ ತಲೆ ಕೆಡಿಸ್ಕೊಂಡಷ್ಟು ತಲೆನೋವು ಅಷ್ಟೇನೆ. ಅವರು ಯಾವಾಗೂ ಹಂಗೇನೆ ಒಂಥರ ಆಡ್ತಾ ಇರ್ತಾರೆ. ನೀನೇನು ಬೇಜಾರು ಮಾಡ್ಕೋಬೇಡ. ಕುತ್ಕ, ನಿನಗೋಸ್ಕರ ಅಂತಲೇ ಉಯ್ಯಾಲೇನು ರೆಡಿ ಮಾಡಿಸಿದ್ದೀನಿ, ಇಲ್ಲೇ ಊಟ ಮಾಡಲಿ ನೀನು ಅಂತ ಹೇಳ್ಬಿಟ್ಟು ಕುತ್ಕ. ಹೋಗ್ಬಿಟ್ಟು ನಿನಗೆ ಊಟ ಏನಾದರೂ ತೊಗೊಂಬಿಟ್ಟು ಬರ್ತೀನಿ. ಹಾಂ, ಸರಿ ಆಯಿತು. ನೋಡು, ನನಗೋಸ್ಕರ ಅಂತ ಹೇಳ್ಬಿಟ್ಟು ಉಯ್ಯಾಲೆ ತಂದವರಂತೆ. ಸೀಮೆಗಿಲ್ದಿರ ಮಗಳು ಅನ್ನೋ ಥರ ಮರ್ಯಾದೆ ಬೇರೆ. ಏನಕ್ಕೋಬೇಕು ನಮಗಿದೆಲ್ಲನೂ? ಅಪ್ಪ ದೇವ್ರೆ, ನನಗಂತೂ ಈ ಮನೆಗೆ ಸಾಕಾಗ್ಬಿಟ್ಟೈತೆ. ಆ ಸಾವುಕಾರನ ಹತ್ರ ತಪ್ಪಿಸ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ಕಣು. ಹೆಂಗೋ ಆಡ್ತಾನೆ. ಅದಕ್ಕೆ ನಿನ್ನೂ ಕರ್ಕೊಂಬಂದಿದ್ದು. ನೀನಾದರೆ ಯಾವಾಗೂ ನನಗೆ ಸಪೋರ್ಟ್ ಮಾಡ್ಕೊಂಡಿರ್ತೀಯ ಅಲ್ವಾ? ಅಕ್ಕ, ನೀನೇನು ತಲೆ ಕೆಡಿಸ್ಕೊಬೇಡ. ನಿನಗಿನ್ನ ಹೆಚ್ಚ ನನಗೆ ಯಾರನ್ನ ಹೇಳು? ನನಗೆ ನೀನೇ ಹೆಚ್ಚು ನೋಡು. ಹಾಗಿದ್ದಾಗಲಿ ನಾನು ನಿನ್ನ ಸಪೋರ್ಟಾಗೆ ಇರ್ತೀನಿ. ಥ್ಯಾಂಕ್ಸ್ ಕಣೋ. ನಿನ್ನಂಥ ತಮ್ಮ ಒಬ್ಬರಿದ್ರೆ ಸಾಕು ಬಿಡು. ನಿಧಾನಕ್ಕೆ ಊಟ ಮಾಡಿ, ನಿಮಗೋಸ್ಕರ ಅಂತಲೇ ಇಷ್ಟೆಲ್ಲ ಮಾಡಿಸಿರೋದು. ಹಾಂ, ಥ್ಯಾಂಕ್ಸ್. ತುಂಬ ಚೆನ್ನಾಗಿದೆ ಊಟ ಎಲ್ಲನೂ. ನೋಡಮ್ಮ, ಅವರು ಇವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಹೊಟ್ಟೆ ತುಂಬ ಊಟ ಮಾಡು. ನಿಂಗೆ ಇನ್ನೂ ಏನು ಬೇಕೋ ಕೇಳು, ಎಲ್ಲ ಕೊಡ್ತೀನಿ, ಸರಿನಾ? ನೀನೇನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ನನ್ನ ಗಂಡನ ಬಗ್ಗೆ ಮಾತ್ರ, ಅಂದರೆ ನಿಮ್ಮ ಅಪ್ಪನ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಿಮ್ಮ ಅಪ್ಪ ಒಬ್ಬ ಹಂಗೇನೆ ಅನುಮಾನದ ಪಿಶಾಚಿ. ಅವನಿಗೆ ಪ್ರೂವ್ ಮಾಡಬೇಕಲ್ವಾ? ಅದಕ್ಕೆ ನಾನು ಅವನಿಗೆ ಸಾಕ್ಷಿ ಕೊಟ್ಬಿಟ್ಟು ಪ್ರೂವ್ ಮಾಡ್ತೀನಿ. ನೀನೇ ನನ್ನ ಮಗಳು ಅಂತ ಹೇಳ್ಬಿಟ್ಟು. ಆ ಲೆಕ್ಕಾಚಾರಿ ಯಾವತ್ತೂ ನನಗೆ ಸುಳ್ಳು ಹೇಳಲ್ಲ, ಮುಂದೆ ಹೇಳೋದು ಇಲ್ಲ ಬಿಡು ಲೆಕ್ಕಾಚಾರಿ. ಅಂತಾರೆ ನೀನು ನನ್ನ ಮಗಳಲ್ಲ ಅಂತ ಹೇಳ್ಬಿಟ್ರೆ ಹೆಂಗೆ ಹೇಳು? ಹಾಂ, ಸರಿ ಆಯಿತು. ನೀನು ಇವಾಗ ಹೊಟ್ಟೆ ತುಂಬ ಊಟ ಮಾಡು. ನಾನಿದ್ರೆ ನೀವಿಬ್ಬರು ತುಂಬ ನಾಚ್ಕೋತೀರಾ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೇನೆ ನಾನು ಅಲ್ಲೋಗಿ ಕೂತಿರ್ತೀನಿ. ನೀನು ಹೊಟ್ಟೆ ತುಂಬ ಊಟ ಮಾಡಿ, ಏನಾರ ಬೇಕಾದರೆ ಕರಿಯಮ್ಮ, ಹಿಂಗೇನೆ ಬಂದುಬಿಟ್ಟು ನಿನಗೆ ಬಡಿಸ್ತೀನಿ, ಸರಿನಾ? ಹಾಂ, ಸರಿ ಪರವಾಗಿಲ್ಲ, ಓಕೆ. ಸರಿ ಆಯಿತು. ಊಟ ಮಾಡ್ಕೊಳ್ಳಿ. ಅಪ್ಪ, ನನಗಂತೂ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಇವಮ್ಮ ನೋಡಿದ್ರೆ ಮಗಳೇ ಅಂತೈತೆ. ಆಯಪ್ಪ ನೋಡ್ರೆ ಕಯ ಅಂತಾನೆ. ನೋಡು, ಇಲ್ಲಿಂದ ನಾವು ತಪ್ಪಿಸ್ಕೊಂಡು ಹೋಗೋಕ್ಕೆ ಏನಾದರೂ ಒಂದು ಪ್ಲಾನ್ ಮಾಡಬೇಕಲ್ಲ. ಏನು ಮಾಡೋಣ? ಏನು ಪ್ಲಾನ್ ಮಾಡೋಣ ಅಕ್ಕ? ನೀನೇ ಹೇಳು, ಏನು ಪ್ಲಾನ್ ಮಾಡೋಕ್ಕಾಗ್ತೈತೆ? ನೀನು ಮಗಳಲ್ಲ ಅಂತ ಪ್ರೂವ್ ಆಗಬೇಕಷ್ಟೇನೆ. ಅದನ್ನೆಲ್ಲ ಪ್ರೂವ್ ಮಾಡೋದು ಕಷ್ಟ. ಇದ್ರೆ ಇರಲಿ ಬಿಡು. ಅಮ್ಮ ಮನೆಗೆ ಒಂದಿನ ಇಲ್ಲಿಗೊಂದಿನ ಇದ್ಕೊಂಡು ಓಡಾಡ್ಕೊಂಡಿರ್ಬೇಕು. ಒಂದಿನ 2 ದಿನ ಇದ್ಬಿಟ್ಟು ನೀಟಾಗಿ ಅಮ್ಮನ ಮನೆಗೆ ಎಸ್ಕೇಪ್ ಆಗ್ಬಿಡ್ತೀನಿ ಅಷ್ಟೇ. ಹಂಗೆ ಮಾಡು. ನಾನು ಇರ್ತೀನಲ್ಲ ನಿನ್ನ ಜೊತೆ, ಡೋಂಟ್ ವರಿ.